ಓಕೆ ಸರ್, ತಮ್ಮ ಹೆಸರು? ಮುರಳೀಧರ್, ಮುರಳೀಧರ್ ಅಂತ. ಓಕೆ, ಏನ್ ಮಾಡ್ತಿರ್ತಾವ್? ನಾನು ನಿವೃತ್ತ LIC ಅಧಿಕಾರಿ. ಓಕೆ ಸರ್, ಈಗ ಯಡಿಯೂರಪ್ಪ ಅವರು 50 ವರ್ಷವನ್ನ ಕಂಪ್ಲೀಟ್ ಮಾಡಿದ್ದಾರೆ. ಸೊ ಏನ್ ಅನ್ಸುತ್ತೆ ಅವರ ಕಂಪ್ಲೀಟ್ ರಾಜಕೀಯ ಜರ್ನಿಯನ್ನ ನೋಡಿದಾಗ? ಮತ್ತು ಅವ್ರ ಕಡೆಯಿಂದ ಏನೆಲ್ಲ ಲಾಭ ಪಡ್ಕೊಂಡಿದೆ ನಿಮ್ಮ ಸಮುದಾಯ? ನೀವು ಸಮುದಾಯ ಅಂತ ಒಂದು ಪ್ರಶ್ನೆ ಹೇಳಬೇಕಾಗತ್ತೆ. ನಾನು ಮೂಲತಃ ಬ್ರಾಹ್ಮಣ ಸಮಾಜಕ್ಕೆ ಸೇರಿರ್ತಕ್ಕಂಥ ವ್ಯಕ್ತಿ. ಓಕೆ, ಅದು ಹೇಳಕ್ ಮುಂಚೆ ಯಡಿಯೂರಪ್ಪರ ಬಗ್ಗೆ ಒಂದು ಮಾತನ್ನ ಹೇಳಕ್ ಬಯಸ್ತೇನೆ. ಯಡಿಯೂರಪ್ಪ ಒಂದು ಶಕ್ತಿ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದ್ರೆ ಕರ್ನಾಟಕ ಕಂಡಿರ್ತಕ್ಕಂಥ ಅಪರೂಪದ ರಾಜಕಾರಣಿಗಳಲ್ಲಿ ಒಬ್ಬರು BS ಯಡಿಯೂರಪ್ಪ. ಅವರ ಪೂರ್ಣ ಹೆಸರು ಬುಕನಕೆರೆ ಸಿದ್ಧಲಿಂಗಪ್ಪ ಯಡಿಯೂರಪ್ಪ ಅಂತ. ಇವತ್ತಿನ ದಿವಸ ಅವರು 83 ವಸಂತಗಳನ್ನ ಕಳೆದು 20 ವರ್ಷದ ವಯಸ್ಸಿನ ಯುವಕರನ್ನ ನಾಚಿಸುವಂತೆ ಕೆಲಸ ಮಾಡ್ತಾ ಸಕ್ರಿಯವಾಗಿ ರಾಜಕಾರಣದಂದ್ರೆ ಅವ್ರು ನಮಗೆ ಮಾದರಿ ಮತ್ತು ಇಂದಿನ ಯುವ ಪೀಳಿಗೆ ಮಾದರಿ ಆದರ್ಶ ಅಂತ ಹೇಳೋದಕ್ಕೆ ಬಹಳ ಖುಷಿ ಆಗತ್ತೆ. ಯಾಕಂದ್ರೆ ಅಂತವ್ರು ಸಿಗೋದು ಅಪರೂಪ. ಅವ್ರ ಜೊತೆಗೆ ಹೇಳ್ತಕೊಳ್ಳೋದು ಮತ್ತೊಂದು ಹೆಸರಂದ್ರೆ ದೇವೇಗೌಡ ಅಡ್ಡಿ ಇಲ್ಲ. 92 ಪ್ರಾಯದಲ್ಲಿ ಕೂಡ ರಾಜ್ಯಸಭೆಯಲ್ಲಿ. ಹಾಗಾಗಿ ಅಂತವ್ರು ನೋಡಿದಾಗ ನಮ್ಮ ರಾಜಕಾರಣಕ್ಕೆ ಇಂಥ ವ್ಯಕ್ತಿಗಳು ಬೇಕು ಅಂತ ಅನ್ಸುತ್ತೆ. ಒಂದನೇದು. ಎರಡನೇದು, ಸಕ್ರಿಯ ರಾಜಕಾರಣ ಜೊತೆಗೆ ಮಾದರಿ ರಾಜಕಾರಣಿಗಳು ಬಹಳ ಅಪರೂಪ. ಎಲ್ಲರೂ ಮಾದರಿ ರಾಜಕಾರಣ ಆಗಕ್ಕೆ ಸಾಧ್ಯ ಇಲ್ಲ. ಯಾಕೆ ರಾಜಕಾರಣ ಅಂತಕ್ಕಂಥದ್ದು ನಿಂತ ನೇರಲ್ಲ, ಪಕ್ಷಾತೀತ ಅಂತಲ್ಲ. ಯಾವ ಪಕ್ಷ ಬೇಕಾದ್ರೂ ಜಿಗಿಬಹುದು, ಸೇರ್ಬೋದು. ಆದ್ರೆ ನಮ್ಮ ಆದರ್ಶಗಳನ್ನ ಇಟ್ಟುಕೊಂಡು ಮೌಲ್ಯ ಕಟ್ಟಿಬಿದ್ದು ಅಥವಾ ಸಮಾಜ ಕಲ್ಯಾಣದ ದೃಷ್ಟಿಯಿಂದ ಬಂದಿರತಕ್ಕಂಥ ರಾಜಕಾರಣಿಗಳು ಬಹಳ ಅಪರೂಪ ಅಂತ ನನ್ನ ಭಾವನೆ. ಹಾಗಾಗಿ ಅಂತವ್ರ ಸಾಲಿನಲ್ಲಿ ಯಡಿಯೂರಪ್ಪನವ್ರು ಸೇರ್ತಾರೆ. ಅವರ ಅಭಿವೃದ್ಧಿ ಕಾಲದಲ್ಲಿ ಅಂದ್ರೆ ಕರ್ನಾಟಕದಲ್ಲಿ ಮೊಟ್ಟ ಮೊದಲಿಗೆ BJP ಪತಾಕೆಯನ್ನು ಹಾರಿಸಿದವರೇ ಯಡಿಯೂರಪ್ಪನವರು ಒಂದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ. ಅದು ಮುಖ್ಯವಾಗಿ ದಕ್ಷಿಣ ಭಾರತದಲ್ಲಿ, ರಾಜ್ಯದಲ್ಲಿ, ಕರ್ನಾಟಕದಲ್ಲಿ ಅದು BJP ಸರ್ಕಾರ ತಂದಿರತಕ್ಕಂಥವ್ರು ಯಡಿಯೂರಪ್ಪನವರು ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರೋ ವಿಷಯ. ಅದು ಕಾರಣಾಂತರಗಳಿಂದ ರಾಜಕೀಯ ಏರಿಳಿತಗಳನ್ನು ಕಂಡಿರ್ತಕ್ಕಂಥ ಒಂದು ಪಕ್ಷ. ಆದ್ರೆ ಯಡಿಯೂರಪ್ಪನವರು 4 ಬಾರಿ ಮುಖ್ಯಮಂತ್ರಿ ಆದ ಕೂಡ ಒಂದು ಸತಿ ಶಾರ್ಟ್ ಪೀರಿಯಡ್ ಬಿಟ್ರೆ 3 ಅವಧಿಯಲ್ಲೂ ಅತ್ಯುತ್ತಮ ಕೆಲಸ ಮಾಡಿದ್ದಾರೆ. ವಿಶೇಷವಾಗಿ 3ನೇ ಸಲ ಅವರು ಮುಖ್ಯಮಂತ್ರಿ ಆದಾಗ ಕೊರೋನಾ ಅಂತಕ್ಕಂಥ ಭೀತಿ ಕಾಡಿದ್ದು ನಮಗೆಲ್ಲರಿಗೂ ಗೊತ್ತೇ ಇದೆ. 2019 ಕೊನೆಗೆ ಬಂದಿರತಕ್ಕಂಥದ್ದು 21 2 ವರ್ಷ ಕಾಡಿರ್ತಕ್ಕಂಥದ್ದು ನಮಗೆಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ. ಆ ಒಂದು ಸಂದಿಗ್ಧ ಸಮಯದಲ್ಲಿ, ಸಂಕಟ ಸಮಯದಲ್ಲಿ ಹಲವಾರು ಕಲ್ಯಾಣ ಯೋಜನೆಗಳನ್ನ ತರುವ ಮುಖಾಂತರ ಸಮಾಜಕ್ಕೆ ಬೇಕಾಗಿರತಕ್ಕಂಥ, ಸಾಮಾನ್ಯರಿಗೆ ಬೇಕಾಗಿರತಕ್ಕಂಥ ನೆರವು, ಅಭಿವೃದ್ಧಿಯನ್ನು ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಯಡಿಯೂರಪ್ಪ ಅಂತಕ್ಕಂಥ ಮಾತು ಎಲ್ಲರಿಗೂ ಗೊತ್ತು. ಹಾಗಾಗಿ ಅವರು ಅಭಿನಂದನಾರ್ಹ. ಇನ್ನೂ ಒಂದು ಅವ್ರ ಬಗ್ಗೆ ವಿಶೇಷವಾಗಿ ಹೇಳಬೇಕಾದ ಮಾತಂದ್ರೆ, ಯಡಿಯೂರಪ್ಪ ಮಾತಾಡಿದ್ರೆ ಸದನದಲ್ಲಿ ಅಥವಾ ಯಡಿಯೂರಪ್ಪ ಗುಡುಗಿದ್ರೆ ಸದನ ನಡಗುತ್ತೆ ಅಂತಕ್ಕಂಥ ಒಂದು ಮಾತಿತ್ತು. ಹೌದು, ಯಡಿಯೂರಪ್ಪನವ್ರು ಗುಡುಗಿದ್ರೆ ವಿಧಾನಸಭೆ ನಡಗುತ್ತೆ ಅಂತಕ್ಕಂಥದ್ದು. ಇವತ್ತು ಅಂತಹ ರಾಜಕಾರಣಿಗಳು ಅಪರೂಪ. ಅಂದ್ರೆ ಮೌಲ್ಯ ಕಟ್ಟಿಬಿದ್ದು ಅವ್ರು ಮಾತಾಡ್ತಾರೆ, ಸಮಾಜ ಕಡೆಯಿಂದ ಮಾತಾಡ್ತಾರೆ, ಸಮಾಜದ ಪರವಾಗಿ ಮಾತಾಡ್ತಾರೆ ಅಂದಾಗ ಯಾರಿಗಾದ್ರೂ ನಡಕ ಹುಟ್ಟುತ್ತೆ ಸರ್. ವಿಧಾನಸಭೆಯಲ್ಲಿ, ರಾಜ್ಯಸಭೆಯಲ್ಲಿ, ಲೋಕಸಭೆಯಲ್ಲಿ. ಹಾಗೆ ಯಡಿಯೂರಪ್ಪನವರು ಒಂದು ತಮ್ಮದೇ ಒಂದು ವರ್ಚಸ್ಸನ್ನ, ಛಾಪನ್ನ ಹಾಕಿರತಕ್ಕಂಥ ವ್ಯಕ್ತಿ ಅನ್ನೋಕ್ಕೆ ಬಹಳ ಖುಷಿ ಇದೆ. ಅಂತವರು ಇವತ್ತು 50 ವರ್ಷ ರಾಜಕೀಯದಲ್ಲಿ ತಮ್ಮ ಅನುಭವವನ್ನ ಮಂಡಿಸಿ ಅದ್ರ ಜೊತೆಗೆ ಅಭಿಮಾನೋತ್ಸವ ಏನು ಚಿತ್ರದುರ್ಗದಲ್ಲಿ ಹಮ್ಮಿಕೊಂಡಿದ್ದಾರೆ May 9ಕ್ಕೆ, ಅದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಅದರಲ್ಲಿ ದೇಶ ಅಂತ ಹಲವಾರು ನಾಯಕರು ಬರ್ತಾ ಇದ್ದಾರೆ. ಇದು ಪಕ್ಷಾತೀತವಾಗಿ ನಡೀತಕ್ಕಂಥ ಕಾರ್ಯಕ್ರಮ ಅಂತ BJP ಅವರು ಹೇಳಿರೋದ್ರಿಂದ, ಅನೇಕ ಪಕ್ಷದ ಮುಖಂಡರು ಅದರಲ್ಲಿ ಸೇರೋದ್ರಿಂದ ಯಡಿಯೂರಪ್ಪರ ಗುಣಗಾನ ಆಗೋದ್ರ ಜೊತೆಗೆ ಅವರ ಶ್ಲಾಘನೆ ಕೂಡ ಆಗುತ್ತೆ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಾಗ್ತಕ್ಕಂಥ ವಿಷಯ. ಅವತ್ತು ನಡೀತಕ್ಕಂಥ ಸಂಭ್ರಮಕ್ಕೆ ನಾವೆಲ್ಲ ಸಾಕ್ಷಿ ಆಗ್ತಾ ಬಿಡ್ತೇವೆ. ಆದ್ರೆ ನಿಮ್ಮಂತ ಮಾಧ್ಯಮದ ಮುಖಾಂತರ ನಮಗೆ ಅವ್ರನ್ನ ತಲುಪಿಸೋ ಕಾರ್ಯಕ್ರಮ ಮಾಡ್ತಿರೋ ಕಾರಣ ಅದನ್ನ ಕಣ್ತುಂಬಿಸ್ಕೊಳ್ತಕ್ಕಂಥ ಕಾರ್ಯಕ್ರಮ ನಮಗೂ ಖುಷಿ ಕೊಡುತ್ತೆ. ಈ ನಿಟ್ಟಿನಲ್ಲಿ ಎರಡನೇದೇನಪ್ಪ ಅಂತಂದ್ರೆ, ನಾನು ಮೊದಲೇ ಹೇಳಿದಾಗೆ ಬ್ರಾಹ್ಮಣ ಸಮುದಾಯ ಅಂತಾನೆ ಹೇಳಿದ್ರೆ, ಆ ಬ್ರಾಹ್ಮಣ ಸಮುದಾಯ ಪರವಾಗಿ ಹೇಳಬೇಕಾದ್ರೆ ಯಡಿಯೂರಪ್ಪನ ಅವಧಿಯಲ್ಲಿ ಬಹಳಷ್ಟು ಬ್ರಾಹ್ಮಣ ಕಲ್ಯಾಣಕ್ಕೆ ಮೀಸಲಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ತಂದುಕೊಟ್ರು. ವಿಶೇಷವಾಗಿ ಬ್ರಾಹ್ಮಣ ಕನ್ಯೆಯರಿಗೆ, ಮದುವೆ ಆಗದೆ ಇರತಕ್ಕಂಥ ಕನ್ಯೆಯವರಿಗೆ ಅವರಿಗೆ 25,000 ಒಂದು ಅಮೌಂಟ್ ಅನ್ನ ಕೊಡೋದ್ ಮುಖಾಂತರ ಮದುವೆಯನ್ನ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಮಾಡಿಕೊಟ್ರು. ಬ್ರಾಹ್ಮಣ ಪುರೋಹಿತರು ಮಾಡ್ಕೊಂಡ್ರೆ ಒಂದು 3 ಲಕ್ಷವರೆಗೆ ಅಮೌಂಟ್ ಕೊಡ್ತೀವಿ ಅಂತಕ್ಕಂಥ ಕಾರ್ಯಕ್ರಮ ಹೇಳ್ಕೊಟ್ರು. ಅದೇ ರೀತಿ ವಿದ್ಯಾರ್ಥಿ ವೇತನವನ್ನು ತಂದು ಕೊಟ್ಟಿರ್ತಕ್ಕಂಥ ವ್ಯಕ್ತಿಯವರು, ಶಿಷ್ಯ ವೇತನ, ಅದು ಸಂಸ್ಕೃತ ವಿದ್ಯೆ ಇರಲಿ ಅಥವಾ ನಮ್ಮ PUC ಇರಲಿ, ಡಿಗ್ರಿ ಇರಲಿ, ಎಲ್ಲದರಲ್ಲೂ ಒಂದು ವಿದ್ಯಾರ್ಥಿ ವೇತನ ತಂದು ಕೊಟ್ಟಿರ್ತಕ್ಕಂಥ ವ್ಯಕ್ತಿ. ಮತ್ತೆ ಜೊತೆಗೆ ಅರುಂಧತಿ ಮತ್ತು ಮೈತ್ರಿ ಅಂತಕ್ಕಂಥ ಒಂದು ಸ್ಕೀಮ್ಗಳು ತಂದಿರತಕ್ಕಂಥ ವ್ಯಕ್ತಿ. ಇದ್ರ ಜೊತೆಗೆ ವೈದಿಕರಿಗೆ ಅಂದ್ರೆ ವೃತ್ತಿಯಲ್ಲಿ ಪುರೋಹಿತರಿಗೆ ಅವರಿಗೂ ಮಾಶಾಸನ ಜಾರಿ ಮಾಡಿರ್ತಕ್ಕಂಥ ವ್ಯಕ್ತಿ. ಇದ್ರ ಜೊತೆಗೆ ಮತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ವೇದ, ಆಗಮ, ಜ್ಯೋತಿಷ ಅಧ್ಯಯನಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ನೆರವನ್ನು ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಯಡಿಯೂರಪ್ಪ. ಹೀಗಾಗಿ ನಮ್ಮ ಕಮ್ಯುನಿಟಿಗಳಿಗೆ ಅಂದ್ರೆ ಬ್ರಾಹ್ಮಣ ಸಮುದಾಯಕ್ಕೆ ಅವರಿಂದ ಬಹಳ ನೆರವಾಗಿತ್ತು ಅಂತಕ್ಕಂಥದ್ದು ಗಮನಾರ್ಹ ಸಂಗತಿ. ಇದನ್ನ ಬಿಟ್ಟು ಮತ್ತೆ ಯಡಿಯೂರಪ್ಪನವರ ಬಗ್ಗೆ ಪಕ್ಷಾತೀತವಾಗಿ ಮಾತಾಡೋದಾದ್ರೆ, ಯಡಿಯೂರಪ್ಪನವರು ನಿಜವಾಗ್ಲೂ ಧೀಮಂತ ರಾಜಕಾರಣಿ, ಜನರಾಗಿ ಜನನಾಯಕ ಅಂತಕ್ಕಂಥದ್ದು. ಆ ದೃಷ್ಟಿಯಲ್ಲಿ ಯಡಿಯೂರಪ್ಪನವರು ಇವತ್ತು 83 ವರ್ಷದಿಂದ ಕಳೆದಿದ್ದಾರೆ. ಇನ್ನು ಶತಾಯುಷಿಗಳಾಗಿ ಕರ್ನಾಟಕಕ್ಕೆ ತಮ್ಮ ಸೇವೆಯನ್ನು ಸಲ್ಲಿಸುವ ಮುಖಾಂತರ ರಾಷ್ಟ್ರಕ್ಕೂ ತಮ್ಮ ಸೇವೆಯನ್ನು ಸಲ್ಲಿಸಲಿ, ದೇಶಕ್ಕೂ ತಮ್ಮ ಸೇವೆಯನ್ನು ಸಲ್ಲಿಸಲಿ ಮತ್ತು ಮುಂದಿನ ಪೀಳಿಗೆಗೂ ಅವರ ಮಾರ್ಗದರ್ಶನ ನೆರವನ್ನು ನೀಡಲಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭ ಹೇಳಕ್ ಬಯಸ್ತೇನೆ.
ಇನ್ಫ್ಯಾಕ್ಟ್ ಕರ್ನಾಟಕ ರಾಜ್ಯದಲ್ಲಿ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಮಾಡಿದ್ ಯಾರು ಅಂತಂದ್ರೆ ದಟ್ ಇಸ್ BS ಯಡಿಯೂರಪ್ಪ. ಯಡಿಯೂರಪ್ಪ ಅಂತಕ್ಕಂಥ ಮಾತು ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದೇ. ಹಾಗಾಗಿ ಅದಕ್ಕೆ ಬ್ರಾಹ್ಮಣ ಸಮುದಾಯ ಯಾವತ್ತಿದ್ದು ತುಂಬಾ ಆಗಿದೆಯಾ ಸರ್? ಆಗಿದೆ ಬ್ರಾಹ್ಮಣ ಸಮುದಾಯ ಆಗಿದೆ, ಬ್ರಾಹ್ಮಣರ ಜಾಗೃತಿ ಬಂದಿದೆ. ಇವತ್ತು ನಾವು ಏನಾದರೂ ಸರ್ಕಾರದ ಮಟ್ಟದಲ್ಲಿ ಮಾತಾಡಬೇಕಾದ್ರೆ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಕೂತ್ಕೊಂಡು ಮಾತಾಡತ್ತೆ, ಸಕಲ ನೆರವನ್ನು ಯಾವುದೇ ಪಕ್ಷ ಅಧಿಕಾರಕ್ಕೆ ಬಂದರೂ ತಗೊಳುತ್ತೆ ಅಂತಕ್ಕಂಥ ಮಾತು ನಮಗೆ ಗೊತ್ತಿರ್ತಕ್ಕಂಥದ್ದೇ. ಪ್ರಸ್ತುತ ಸರ್ಕಾರದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದಲ್ಲೂ ನಮ್ಮ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯಿಂದ ಹೋಗಿರ್ತಕ್ಕಂಥ ಅಧ್ಯಕ್ಷರು, ಕಾರ್ಯದರ್ಶಿಗಳು ಇವರೆಲ್ಲ ಮಾತಾಡಿದ್ದಾರೆ, ಅದನ್ನ ಬೇಕಾದ ನೆರವನ್ನು ತಗೊಂಡಿದ್ದಾರೆ. ಹಾಗಾಗಿ ಬರ್ತಕ್ಕಂಥ ಪ್ರತಿ ಸರ್ಕಾರಗಳು ಆ ನೆರವನ್ನ ಕಂಟಿನ್ಯೂ ಮಾಡ್ತಾ ಇದೆ. ಅದೊಂದು ಖುಷಿ ಸಂಗತಿ. ಬಟ್ ಇದಕ್ಕೆ ಮೂಲ ಕಾರಣ ಯಡಿಯೂರಪ್ಪ ಅಂತಕ್ಕಂಥ ನಾವು ಮರಿಬಾರ್ದು ಅಂತಕ್ಕಂಥ. ಥ್ಯಾಂಕ್ ಯು ಸೋ ಮಚ್ ಸರ್, ಬಹಳ ಖುಷಿ ಆಯ್ತು. ಥ್ಯಾಂಕ್ ಯು ಸರ್. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಅಂದ್ರೆ ಸಮುದಾಯವಾರು ಯಾಕೆ ನಾನು ಮಾತಾಡಿಸ್ತಾ ಇದ್ದೀನಿ ಅಂತಂದ್ರೆ, ಪ್ರತಿಯೊಂದು ಸಮುದಾಯವನ್ನು ಕೂಡ ಕನ್ಸಿಡರ್ ಮಾಡುವಂತ ಯಾವ್ದಾದ್ರು ಒಂದು ಶಕ್ತಿ ನಮ್ಮ ರಾಜ್ಯದಲ್ಲಿ ಇದೆ ಅಂತಂದ್ರೆ ಅದು ಯಡಿಯೂರಪ್ಪ ಅವರು. ನೋಡ್ತಾ ಇರಿ ಹೆಲೋ ಹಿಂದೂ, ನಾನು ಸೈಯದ್ ಹಿದಾಯತ್, ಸೈನಿಂಗ್ ಆಫ್ ಬೆಂಗಳೂರಿನಿಂದ.